60ನೇ ವರ್ಷದ ಜನ್ಮದಿನದ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಾರದಾ ಪೀಠದ ಮಹಾಸ್ವಾಮೀಜಿಗಳವರ ಪಾದಾರ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವಧೂತ ವಿನಯ ಗುರೂಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಪುರುಷೋತ್ತಮಾನಂದ ಮಹಾಸ್ವಾಮೀಜಿಗಳವರ ಪಾದ ಕಮಲಗಳಿಗೆ ನಮಸ್ಕರಿಸಿ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಸ್ಮರಣೆಯನ್ನ ಮಾಡ್ತಾ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದೇನೆ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಭವ್ಯ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ನನ್ನ ಸೌಭಾಗ್ಯ ಅಂತ ನಾನು ಹೇಳಬೇಕಾಗ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಜೊತೆಲಿದ್ದು ಇವತ್ತು ನಾಳೆ ನಡೆಯುವಂತ ಹೋಮ ಹವನಗಳ ಒಂದು ಪೂಜೆ ಇವತ್ತು ಏನು ಸಂಜೆ ಆಯ್ತು. ಜೊತೆಲಿ ನಾನು ಕೂಡ ಇರುವಂತ ಒಂದು ಸುವರ್ಣಾವಕಾಶ. ಮತ್ತೆ ಎಲ್ಲರೂ ಕೂಡ ತಿಳಿಸಿರೋ ಹಾಗೆ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು 25 ವರ್ಷದ ಹಿಂದೆ ಈ BGS ಇಂಟರ್ನ್ಯಾಷನಲ್ ಶಾಲೆಗೆ ಉದ್ಘಾಟನಾ ಸಂದರ್ಭದಲ್ಲಿ ಬಂದಿರುವಂತ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಕೂಡ ಇದ್ದಾರೆ, ಸಪ್ತಗಿರಿ ಗೌಡ್ರು ಇದ್ದಾರೆ, ರುದ್ರೇಶ್ ಅವರಿದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಗಣ್ಯರು ಇಲ್ಲಿದ್ದಾರೆ. ನನಗೆ ತುಂಬಾ ಸಂತೋಷ ಮತ್ತೆ ಹೆಮ್ಮೆ ಆಗಿರುವಂತ ವಿಚಾರ ಅಂತ ಹೇಳಿದ್ರೆ, ಏನು ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಉದ್ಘಾಟನೆ ಮಾಡಿರುವಂತಹ ಈ ಶಾಲೆನಲ್ಲಿ ಇವತ್ತು ನಾವು ಕೂಡ ಬಂದು ಇಂಥ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ಅನಿಸ್ತದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂತ ವಿಚಾರ ಅಂತ ಹೇಳಿದ್ರೆ, BGS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವೇನಿದ್ದೇವೆ, ಭವ್ಯವಾದ ಕಟ್ಟಡವನ್ನು ನಾವು ನೋಡ್ತಾ ಇದ್ದೇವೆ. ಈ ಸುಂದರವಾಗಿರುವಂತಹ ಭವ್ಯವಾಗಿರುವಂತಹ ಕಟ್ಟಡವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಕಣ್ಣಿಗೆ ಈ ಭವ್ಯ ಕಟ್ಟಡದ ಅಡಿಪಾಯ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗೇನೆ ಈ ಒಂದು ಶಿಕ್ಷಣ ಸಂಸ್ಥೆನ ಹುಟ್ಟುಹಾಕುವ ಸಂದರ್ಭದಲ್ಲಿ ಹಿರಿಯ ಶ್ರೀಗಳ ಆದಿಯಾಗಿ ಪರಮ ಪೂಜ್ಯ ಜಗದ್ಗುರುಗಳ ಒಂದು ತಪಸ್ಸು, ಪರಿಶ್ರಮ ಇವು ಯಾವುದು ಕೂಡ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಒಂದಂತೂ ಸತ್ಯ, ಪ್ರಾಂಶುಪಾಲರು ಮಾತಾಡ್ತಾ ಹೇಳ್ತಾ ಇದ್ರು, BGS ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ BGS ಶಿಕ್ಷಣ ಸಂಸ್ಥೆ ಒಂದು ಗೇಮ್ ಚೇಂಜಿಂಗ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಅವರು ಉಲ್ಲೇಖ ಮಾಡ್ತಾ ಇದ್ರು. BGS ಈ ಶಿಕ್ಷಣ ಸಂಸ್ಥೆ ಅಥವಾ ಈ ಅಂತಾರಾಷ್ಟ್ರೀಯ ಶಾಲೆ, ಇಟ್ಸ್ ನಾಟ್ ಓನ್ಲಿ ಗೇಮ್ ಚೇಂಜಿಂಗ್ ಫಾರ್ BGS ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಇಟ್ ಈಸ್ ಆಲ್ಸೋ game changing for the entire state and entire country. Why? Because thousands and thousands of students have passed out from this prestigious institution. ನಮ್ಮ ಹೆಮ್ಮೆಯ BGS ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣವನ್ನು ಅಷ್ಟೇ ನೀಡಿಲ್ಲ, ಪರಮ ಪೂಜ್ಯ ಜಗದ್ಗುರುಗಳವರ ನೇತೃತ್ವದಲ್ಲಿ
ಇವತ್ತೇನು ಪ್ರಶಾಂತನಾಥ ಮಹಾಸ್ವಾಮೀಜಿಗಳು ಒಂದು ಬೆನ್ನೆಲುಬಾಗಿ ಇವತ್ತು ಸಂಸ್ಥೆಯಿಂದ ನಿಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶಿಕ್ಷಣದ ಜೊತೆಗೆ ಒಂದು ಉತ್ತಮ ಸಂಸ್ಕಾರವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ನಮ್ಮ ಹೆಮ್ಮೆ ಬಿಜೆ ಶಿಕ್ಷಣ ಸಂಸ್ಥೆ ಯಶಸ್ವಿ ಆಗಿದೆ ಅಂತ ಹೇಳಿದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಕಾರ್ಯಕ್ರಮ ಪ್ರಾರಂಭವಾಗುವ ಮುಂಚಿತವಾಗಿ ನಮ್ಮ ಬಿಜೆ ಶಾಲೆ ಅಂತಾರಾಷ್ಟ್ರೀಯ ಮಕ್ಕಳು ದೇವರನ್ನ ನೆನಪು ಮಾಡ್ಕೊಳ್ತಾ ಒಂದು ಡಿವೋಷನಲ್ ಸಾಂಗ್ ಅನ್ನ ಹೇಳ್ತಾ ಇದ್ರು. ಆಗ ನಂಗೆ ನೆನಪಾಗಿದ್ದು, ಇಟ್ಸ್ ಟ್ರೂಲಿ ರಿಮೈಂಡೆಡ್ ಅಸ್ ವಸುದೈವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಫ್ಯಾಮಿಲಿ. ಆ ನಿಟ್ಟಿನಲ್ಲಿ ಒಂದು ರೀತಿ ಅರ್ಥಗರ್ಭಿತವಾಗಿ ಇವತ್ತೆಲ್ಲ ಬೇರೆ ಬೇರೆ ದೇಶಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಕ್ಕಳು ಒಟ್ಟಿಗೆ ನಿಂತು ದೇವರನ್ನ ಸ್ಮರಣೆ ಮಾಡುವಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮಗೆ ರೋಮಾಂಚನ ಆಗ್ತಾ ಇತ್ತು. ಅಂದ್ರೆ ಎಂತ ಉತ್ತಮ ಶಿಕ್ಷಣ ಸಂಸ್ಕಾರವನ್ನು ಇವತ್ತು ನಮ್ಮ ಬಿಜೆ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಮತ್ತೊಂದು ಉದಾಹರಣೆ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಳೆದ 25 ವರ್ಷದಿಂದ ನಮ್ಮ ಶಿಕ್ಷಣ ಸಂಸ್ಥೆ ಯಾವ ರೀತಿ ನಡೆದುಕೊಂಡು ಬಂದಿದೆ, ಪರಮ ಪೂಜ್ಯ ಜಗದ್ಗುರುಗಳು ಯಾವ ರೀತಿ ಒಂದು ತಪಸ್ಸಿನ ರೀತಿ ಶಿಕ್ಷಣ ಸಂಸ್ಥೆನ ಕಟ್ಟಿದ್ದಾರೆ ಅನ್ನೋದನ್ನು ಕೂಡ ವಿಟಿಯ ಮುಖ್ಯ ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಾನು ಇಷ್ಟೇ ಸಂದರ್ಭದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ನಾನು ಹೇಳುವಂಥದ್ದು, ಉತ್ತಮ ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರವೂ ಕೂಡ ಅಷ್ಟೇ ಮುಖ್ಯ. ಇವತ್ತು ಆ ರೀತಿ ಒಂದು ಶಿಕ್ಷಣ ಒಳ್ಳೆ ಸಂಸ್ಕಾರವನ್ನು ಕೂಡ ಈ ಶಿಕ್ಷಣ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೂತಿರ್ತಕ್ಕಂಥ ನಮ್ಮೆಲ್ಲ ಮಕ್ಕಳಿಗೆ ನಾ ಹೇಳುವಂಥದ್ದು ಇಷ್ಟೇನೆ, ನಿಮ್ಮೆಲ್ಲರ ಭವಿಷ್ಯ ಬಹಳ ಉಜ್ವಲವಾಗಿದೆ. ನಿಮ್ಮೆಲ್ಲರ ಭವಿಷ್ಯ ಬಹಳ ಉಜ್ವಲವಾಗಿದೆ. ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಯಶಸ್ಸನ್ನ ಕಂಡು ಸಂತೋಷ ಪಡ್ತಕ್ಕಂಥ ವ್ಯಕ್ತಿಗಳು ಇಬ್ರು ಮಾತ್ರ. ನಮ್ಮ ಯಶಸ್ಸನ್ನ ಕಂಡು ಸಂತೋಷ ಪಡ್ತಕ್ಕಂಥ ವ್ಯಕ್ತಿಗಳು ಇಬ್ರು ವ್ಯಕ್ತಿಗಳು ಮಾತ್ರ. ಅದು ಯಾರಪ್ಪ ಅಂತ ಹೇಳಿದ್ರೆ, ನಮ್ಮನ್ನ ಎತ್ತಿರ್ತಕ್ಕಂಥ ನಮ್ಮ ತಂದೆ ತಾಯಿಯಂದ್ರು, ನಮ್ಗೆ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳು, ಇವರು ಇಬ್ರು ಮಾತ್ರ ನಮ್ಮ ಯಶಸ್ಸನ್ನ ಕಂಡು ಸಂತೋಷ ಪಡುವಂಥದ್ದು. ಹಾಗಾಗಿ ಅದನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ನಮ್ಮನ್ನ ಎತ್ತಿರುವಂತ ತಂದೆ ತಾಯಿಯಂದ್ರು, ನಮಗೆ ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಮುಂದೆ ಯಾವತ್ತೂ ಸಹ ನಮ್ಮನ್ನ ನೋಡಿದಾಗ ಇವನು ನನ್ನ ಮಗ, ನನ್ನ ವಿದ್ಯಾರ್ಥಿ ಅಂತೇಳಿ ಹೆಮ್ಮೆಯಿಂದ ಮಾತನಾಡಬೇಕು. ಆ ರೀತಿ ಜೀವನದಲ್ಲಿ ಎತ್ತರಕ್ಕೆ ಬೆಳೀರಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತು ತಮ್ಮೆಲ್ಲರೂ ಕೂಡ ಶುಭವಾಗ್ಲಿ ಅಂತೇಳಿ ಹಾರೈಸಿ, ನನಗೂ ಕೂಡ ಇಂಥ ಶುಭ ಸಂದರ್ಭದಲ್ಲಿ ನನ್ನನ್ನು ಕೂಡ ಅತಿಥಿಯಾಗಿ ಕರೆದು ಇವತ್ತು ನಿರ್ಮಲಾನಂದ ಮಹಾಸ್ವಾಮೀಜಿಗಳಾಗ್ಲಿ, ಪ್ರಶಾಂತನಾಥ ಮಹಾಸ್ವಾಮೀಜಿಗಳು ಇವತ್ತು ನನ್ನನ್ನು ಕೂಡ ಕರೆದು ಇವತ್ತು ಗೌರವನ ಕೊಟ್ಟು ನನಗೆ 4 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಪಾದಾರವಿಂದಗಳಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇನ್ನು ಹೆಚ್ಚು ಸಮಯನ ತೆಗೆದುಕೊಳ್ಳದೇನೆ, ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದೇನೆ, ಇನ್ನೂ ಕೂಡ ಕಲ್ಚರಲ್ ಇವೆಂಟ್ ಇನ್ನೂ ಕೂಡ ನಡೀತಾ ಇದೆ. ತಾವೆಲ್ಲರೂ ಕೂಡ ಆನಂದಿಸಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಶುಭವಾಗ್ಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.